ಅದು 1956. ಆಡಳಿತ ದೃಷ್ಟಿಯಿಂದ ರಾಜ್ಯ ವಿಂಗಡಣೆ ಆದ ಸಂದರ್ಭದಲ್ಲಿ ಅಚ್ಚ ಕನ್ನಡಿಗರ ಪ್ರದೇಶವಾದಂತಹ ಕಾಸರಗೋಡು ದುರಾದೃಷ್ಟವಾಗಿ ಕೇರಳಕ್ಕೆ ಸೇರಿ ಹೋಗುತ್ತದೆ. ಕೇರಳದ ರಾಜಧಾನಿಯಿಂದ ಬಹಳಷ್ಟು ದೂರದ ಉತ್ತರದಲ್ಲಿರುವ ಕಾಸರಗೋಡು ಕರ್ನಾಟಕದ ಗಡಿಗೆ ತಾಗಿಕೊಂಡಿದೆ. ಅದಕ್ಕೆ ಇದನ್ನ ಕರ್ನಾಟಕದ ಮೂಗುತಿ ಎಂದೇ ಕರೆಯುತ್ತಾರೆ. ಕಾಸರಗೋಡು ಕೇರಳ ರಾಜ್ಯದ ಪ್ರಮುಖ ಒಂದು ಪ್ರವಾಸಿ ಕೇಂದ್ರ ಕೂಡ. ಕಾಸರಗೋಡು ಸಾಕಷ್ಟು ಐತಿಹಾಸಿಕ ಹಿನ್ನೆಲೆ ಇರುವ ಹಲವು ಭಾಷೆಗಳ ಸಂಗಮ ಭೂಮಿಯಾದ ಕಾಸರಗೋಡು ಹಲವು ಸಂಸ್ಕೃತಿಗಳನ್ನು ಮೈಗೂಡಿಸಿಕೊಂಡ ಸಂಪನ್ನ ಪ್ರದೇಶ. ದೇಶಕ್ಕೆ ಮಾದರಿಯಾಗಿರುವ ಅಥವಾ ಮಿನಿ ಭಾರತ ಎಂದೇ ಗುರುತಿಸಿಕೊಂಡಿರುವ ಇಲ್ಲಿನ ಜನಜೀವನ, ಆಚಾರ ವಿಚಾರಗಳು, ನಡೆನುಡಿ ಎಲ್ಲವೂ ಭಿನ್ನ. ಅನೇಕತೆಯಲ್ಲಿ ಏಕತೆ ಎಂಬ ಭಾರತದ ಸಂಸ್ಕೃತಿಗೆ ಕಾಸರಗೋಡು ಒಂದು ಉದಾಹರಣೆಯಾಗಿದೆ. ಒಂದೇ ಪ್ರದೇಶದಲ್ಲಿ ಎಲ್ಲೂ ಸಿಗದಷ್ಟು ಭಾಷಾ ವೈವಿಧ್ಯತೆ, ಆರಾಧನಾಲಯಗಳು, ಹೀಗೆ ಹಲವಾರು ವಿಶಿಷ್ಟತೆಗಳನ್ನು ಹೊಂದಿರುವ ಏಕೈಕ ಪ್ರದೇಶವೇ ಕಾಸರಗೋಡು. ಇಲ್ಲಿನ ಐತಿಹಾಸಿಕ ಕೋಟೆಗಳು, ಇತಿಹಾಸ ಪ್ರಸಿದ್ಧ ದೇವಾಲಯಗಳು, ಚರ್ಚ್ಗಳು ಹೀಗೆ ಪ್ರವಾಸಿಗರನ್ನು ಕೈಬೀಸಿ ಕರೆಯುತ್ತವೆ. ಪ್ರಕೃತಿಯ ರಮಣೀಯ ಪ್ರದೇಶವಾದ ಕಾಸರಗೋಡು ಹಚ್ಚು ಹಸಿರಿನಿಂದ ಕೂಡಿದ್ದು ಐತಿಹಾಸಿಕ ಪರಂಪರೆಗೆ ಈ ಜಿಲ್ಲೆ ಒಂದು ಸಾಕ್ಷಿಯಾಗಿದೆ. ಬನ್ನಿ ಸ್ನೇಹಿತರೆ, ಇವತ್ತಿನ ಈ ವಿಡಿಯೋದಲ್ಲಿ ನಿಮಗೆ ಕಾಸರಗೋಡಿನಲ್ಲಿರುವಂತಹ ಹಲವು ಪ್ರಸಿದ್ಧ ಪ್ರವಾಸಿ ಸ್ಥಳಗಳ ಸಂಪೂರ್ಣವಾದ ಮಾಹಿತಿಯನ್ನ ಕೊಡಕ್ಕೆ ಹೋಗ್ತಾ ಇದ್ದೀನಿ. ಒಂದು ವೇಳೆ ನೀವು ಈ ಚಾನಲ್ ಅನ್ನು ಇನ್ನೂ ಸಬ್ಸ್ಕ್ರೈಬ್ ಮಾಡದೇ ಇದ್ರೆ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಜೊತೆಗೆ ಬೆಲ್ ಐಕನ್ ಕೂಡ ಪ್ರೆಸ್ ಮಾಡಿ. ಕಾಸರಗೋಡು ಕೇರಳದ ಉತ್ತರದ ತುದಿಯಲ್ಲಿದೆ. ಇದು ಕರ್ನಾಟಕಕ್ಕೆ ಹೊಂದಿಕೊಂಡಿರುವಂತಹ ಒಂದು ಕೇರಳದ ಕೊನೆಯ ಜಿಲ್ಲೆಯಾಗಿದೆ. ಕಾಸರಗೋಡು ಕರ್ನಾಟಕದ ಕರಾವಳಿಯ ರಾಜಧಾನಿ ಮಂಗಳೂರಿನಿಂದ ಕೇವಲ 50 ಕಿಲೋಮೀಟರ್ ದೂರದಲ್ಲಿದೆ. ಹಾಗೆಯೇ ಕಾಸರಗೋಡಿಗೆ ಹತ್ತಿರವಾದಂತಹ ವಿಮಾನ ನಿಲ್ದಾಣ ಕೂಡ ಮಂಗಳೂರಿನದೇ ಆಗಿದೆ. ಕಾಸರಗೋಡು ಬೆಂಗಳೂರಿನಿಂದ ಸುಮಾರು 376 ಕಿಲೋಮೀಟರ್ ದೂರದಲ್ಲಿದ್ದರೆ ಕೊಚ್ಚಿಯಿಂದ 381 ಕಿಲೋಮೀಟರ್ ದೂರದಲ್ಲಿದೆ. ಬನ್ನಿ ಸ್ನೇಹಿತರೆ, ಕಾಸರಗೋಡಿನ ಪ್ರಸಿದ್ಧ ಪ್ರವಾಸಿ ಸ್ಥಳಗಳನ್ನ ವಿಶೇಷ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ನಿಮಗೆ ಕೊಡ್ತಾ ಇದ್ದೀನಿ. ಬೇಕಲ್ ಫೋರ್ಟ್. ಕನ್ನಡಿಗರಾದ ಇಕ್ಕೇರಿ ಅರಸರು ನಿರ್ಮಿಸಿದ ಈ ಅದ್ಭುತ ಕೋಟೆ ಪ್ರವಾಸಿಗರ ಸ್ವರ್ಗ ಎಂದೇ ಗುರುತಿಸಿಕೊಂಡಿದೆ. ಇದು ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ಕೂಡ ಪ್ರವಾಸಿಗರನ್ನ ಕೈಬೀಸಿ ಕರೆಯುತ್ತದೆ. ವಿಸ್ತೀರ್ಣದಲ್ಲಿ ಸುಮಾರು 40 ಎಕರೆಗಳಷ್ಟಿದ್ದು ವೀಕ್ಷಣಾ ಗೋಪುರ, ಫಿರಂಗಿಗಳು, ರಕ್ಷಣೆಗಾಗಿ ಗೋಡೆಯಲ್ಲಿ ಕಿಂಡಿಗಳನ್ನು ಒಳಗೊಂಡಿದೆ. ಇದು ಕೇರಳದಲ್ಲಿರುವ ಅತಿ ದೊಡ್ಡದಾದ ಕೋಟೆ. ಆದರೆ ಇಲ್ಲಿ ಅರಮನೆ ಇದ್ದ ಕುರುಹು ಎಲ್ಲೂ ನಿಮಗೆ ಸಿಗುವುದಿಲ್ಲ. ಇದು ಕೇವಲ ರಕ್ಷಣೆಗಾಗಿ ನಿರ್ಮಿಸಲಾದಂತಹ ಕೋಟೆಯಾಗಿತ್ತು. ಕೋಟೆಯ ಮುಖ್ಯ ದ್ವಾರದಲ್ಲಿ ಮುಖ್ಯ ಪ್ರಾಣ ಅಂದರೆ ಹನುಮಾನ ದೇವಾಲಯ ಇದೆ. ಇದು ಸಮುದ್ರ ತೀರದಲ್ಲಿರುವ ಕೋಟೆಯಾಗಿದೆ. ಕೋಟೆಯಿಂದ ಸಮುದ್ರಕ್ಕೆ ಹೋಗಲು ಸುರಂಗ ಮಾರ್ಗ ಕೂಡ ಇದೆ. ಈ ಕೋಟೆ ಸುಮಾರು 15ನೇ ಶತಮಾನದಲ್ಲಿ ನಿರ್ಮಾಣವಾದ ಕೋಟೆಯಾಗಿದೆ. ಸ್ಥಳೀಯ ಆಡಳಿತಗಾರರಾದಂತಹ ಹಿರಿಯ ವೆಂಕಟಪ್ಪ ನಾಯಕ್ ಎಂಬುವರು ಇದನ್ನು ನಿರ್ಮಿಸಿದ್ದರು. ತದನಂತರ ಇದನ್ನು ಶಿವಪ್ಪ ನಾಯಕ ಎಂಬುವರು ಪೂರ್ಣಗೊಳಿಸುತ್ತಾರೆ. ಅನಂತರ ಅದು ಹೈದರಾಲಿಯ ಅಧೀನಕ್ಕೆ ಒಳಪಡುತ್ತದೆ. ಮುಂದೆ ಟಿಪ್ಪು ಇದನ್ನ ತನ್ನ ಮುಖ್ಯ ಸೇನಾ ಕೇಂದ್ರವನ್ನಾಗಿ ಮಾಡಿಸಿಕೊಳ್ಳುತ್ತಾನೆ. ಆದರೆ 1799ರಲ್ಲಿ ಬ್ರಿಟಿಷರೊಂದಿಗೆ ಯುದ್ಧದಲ್ಲಿ ಟಿಪ್ಪು ಮರಣ ನಂತರ ಇದು ಈಸ್ಟ್ ಇಂಡಿಯಾ ಕಂಪನಿಗೆ ಸೇರುತ್ತದೆ. ಈ ಅದ್ಭುತವಾದ ಕೋಟೆ ಕಾಸರಗೋಡಿನಿಂದ ಕೇವಲ 9 ಕಿಲೋಮೀಟರ್ ದೂರದಲ್ಲಿದೆ. ರಾಣಿಪುರಂ ಗಿರಿಧಾಮ, ರಾಣಿಪುರಂ ಹಿಲ್ ಸ್ಟೇಷನ್. ಕಾಸರಗೋಡು ಜಿಲ್ಲೆಯಲ್ಲಿರುವ ರಾಣಿಪುರಂ ಕೇರಳದ ಗಿರಿಧಾಮಗಳಲ್ಲಿ ಒಂದಾಗಿದೆ. ಕೇರಳದ ರಾಣಿಪುರಂನಲ್ಲಿರುವಂತಹ ಸೌಮ್ಯ ಬೆಟ್ಟಗಳು ಅದರ ಟ್ರೆಕ್ಕಿಂಗ್ ಜಾಡುಗಳಿಗೆ ಹೆಸರುವಾಸಿಯಾಗಿದೆ. ಇದು ಕೊಟ್ಟಂಚೇರಿ ಹಾಗೂ ತಲಕಾವೇರಿ ಪರ್ವತ ಶ್ರೇಣಿಗಳ ಪಕ್ಕದಲ್ಲಿ ಸಮುದ್ರ ಮಟ್ಟಕ್ಕಿಂತ ಸುಮಾರು 750 ಮೀಟರ್ ಎತ್ತರದಲ್ಲಿದೆ. ಈ ಪ್ರದೇಶವು ದಟ್ಟ ಅರಣ್ಯ ಮತ್ತು ಸಸ್ಯ ಹಸಿರು ಹುಲ್ಲುಗಾವಲುಗಳನ್ನು ಹೊಂದಿದೆ. ಇಡೀ ಸ್ಥಳವು ರಾಣಿಪುರಂ ವನ್ಯಜೀವಿ ಧಾಮಗಳಿಗೆ ಹೆಸರುವಾಸಿಯಾಗಿದೆ. ಇದು ಕರ್ನಾಟಕದ ತಲಕಾವೇರಿ ವನ್ಯಜೀವಿ ಅಭಯಾರಣ್ಯ ಹಾಗೂ ಕೇರಳದ ಗಡಿಯನ್ನು ಹಂಚಿಕೊಂಡಿದೆ. ರಾಣಿಪುರಂ ರಾಷ್ಟ್ರೀಯ ಉದ್ಯಾನವನ ಪ್ರಮುಖ ಆಕರ್ಷಣೆಯಾಗಿದೆ. ಈ ಉದ್ಯಾನವನ 50 ಚದುರ ಕಿಲೋಮೀಟರ್ ಅಭಯಾರಣ್ಯವು ಕರ್ನಾಟಕದ ತಲಕಾವೇರಿ ಗಡಿಯಿಂದ ಪ್ರಾರಂಭವಾಗಿ ಕೇರಳದಲ್ಲಿ ಮುಗಿಯುತ್ತದೆ. ಈ ಉದ್ಯಾನವನದಲ್ಲಿ ಆನೆಗಳು, ಜಿಂಕೆ, ಚಿರತೆ, ಮುಳ್ಳುಹಂದಿ, ಚಿಟ್ಟೆಗಳು ಮತ್ತೆ ದೈತ್ಯ ಅಳಿಲುಗಳನ್ನು ನೀವು ಕಾಣಬಹುದು. ಇಲ್ಲಿ 200ಕ್ಕೂ ಹೆಚ್ಚಿನ
ಹೆಚ್ಚಿನ ಜಾತಿಯ ಪಕ್ಷಿಗಳು ಸಿಗುತ್ತವೆ. ಪ್ರವಾಸಿಗರಿಗೆ ಇಲ್ಲಿ ಸಫಾರಿಗೂ ಕೂಡ ಅವಕಾಶವಿದೆ. ರಾಣಿಪುರಂ ಗಿರಿಧಾಮ ಕಾಸರಗೋಡಿನಿಂದ ಸುಮಾರು 58 ಕಿಲೋಮೀಟರ್ ದೂರದಲ್ಲಿದೆ. ರಾಣಿಪುರಂ ಅನ್ನ ನೀವು ಪಣತಾಡಿ ಹತ್ತಿರ ಇರುವ ಗಿರಿಧಾಮದಿಂದ 9 ಕಿಲೋಮೀಟರ್ ಜೀಪ್ ಸೌಲಭ್ಯ ಪಡೆದು ಈ ಚಾರಣಕ್ಕೆ ನೀವು ಬುಕ್ ಕೂಡ ಮಾಡಬಹುದಾಗಿದೆ. ಅನಂತಪುರ ದೇವಸ್ಥಾನ. ಅನಂತಪುರ ದೇವಾಲಯವು ಕೆರೆಯಿಂದ ಆವೃತವಾದ ಕೇರಳದ ಏಕೈಕ ದೇವಸ್ಥಾನವಾಗಿದೆ. ಈ ದೇವಾಲಯವನ್ನು ಅನಂತ ಪದ್ಮನಾಭ ಸ್ವಾಮಿಯ ಮೂಲ ದೇವಸ್ಥಾನ ಎಂದು ನಂಬಲಾಗಿದೆ. ಇಲ್ಲಿನ ಒಂದು ಕುತೂಹಲಕಾರಿ ವಿಷಯವೇನೆಂದರೆ ಈ ದೇವಾಲಯದ ಆವರಣದಲ್ಲಿ ಕೊಳದಲ್ಲಿರುವ ಮೊಸಳೆ ಅಷ್ಟೇ ಅಲ್ಲ, ಈ ಮೊಸಳೆಯು ಶುದ್ಧ ಸಸ್ಯಾಹಾರಿ ಎಂದೇ ಎಲ್ಲರೂ ನಂಬುತ್ತಾರೆ. ಇಲ್ಲಿನ ಮತ್ತೊಂದು ಪವಾಡವೇನೆಂದರೆ ಇಲ್ಲಿರುವ ಮೊಸಳೆಯು ಸತ್ತ ನಂತರ ಮತ್ತೊಂದು ಮೊಸಳೆಯು ಇಲ್ಲಿ ಜನ್ಮ ತಾಳಿದೆ ಎಂದು ಎಲ್ಲರೂ ನಂಬುತ್ತಾರೆ. ಹಾಗೆಯೇ ಈ ದೇವಸ್ಥಾನದಲ್ಲಿ ಮೊದಲ ನೈವೇದ್ಯ ನಡೆಯುವುದೇ ಈ ಮೊಸಳೆಗೆ. ಇದೇ ಕಾರಣ ಈ ದೇವಸ್ಥಾನ ಹಾಗೂ ಈ ದೇವಸ್ಥಾನದಲ್ಲಿರುವ ಮೊಸಳೆಯನ್ನು ನೋಡಲು ಸಾವಿರಾರು ಜನರು ಇಲ್ಲಿ ಪ್ರತಿದಿನ ಈ ದೇವಸ್ಥಾನಕ್ಕೆ ಭೇಟಿ ಕೊಡುತ್ತಾರೆ. ಇದು ಕಾಸರಗೋಡಿನಿಂದ ಸುಮಾರು 12 ಕಿಲೋಮೀಟರ್ ದೂರದಲ್ಲಿದೆ. ಮಲ್ಲಿಕಾರ್ಜುನ ದೇವಾಲಯ. ಮಲ್ಲಿಕಾರ್ಜುನ ದೇವಸ್ಥಾನ ಕಾಸರಗೋಡಿನ ಅತ್ಯಂತ ಪುರಾತನ ಹಾಗೂ ಪ್ರಮುಖ ದೇವಾಲಯಗಳಲ್ಲಿ ಒಂದಾಗಿದೆ. ಈ ದೇವಾಲಯದಲ್ಲಿ ಶಿವನನ್ನು ಮಲ್ಲಿಕಾರ್ಜುನನಾಗಿ ಪೂಜಿಸಲ್ಪಡುತ್ತದೆ. ಮಾರ್ಚ್ ಹಾಗೂ ಏಪ್ರಿಲ್ನಲ್ಲಿ ನಡೆಯುವ ಸಂಗೀತ ರಂಗಭೂಮಿ ಉತ್ಸವ ಹಾಗೂ ದೇವಾಲಯದ ಉತ್ಸವವು ಅತ್ಯಂತ ಹೆಸರುವಾಸಿಯಾಗಿದೆ. ಇಲ್ಲಿ ನಡೆಯುವ ಯಕ್ಷಗಾನ ಪ್ರದರ್ಶನಕ್ಕಾಗಿ ಎಲ್ಲರೂ ಕಾತುರದಿಂದ ಇಲ್ಲಿ ನೋಡಲು ಬರುತ್ತಾರೆ. ಇದು ಕಾಸರಗೋಡಿನ ಮಧ್ಯಭಾಗದಲ್ಲಿದೆ. ಚಂದ್ರಗಿರಿ ಕೋಟೆ. ಚಂದ್ರಗಿರಿ ನದಿಯ ಪಕ್ಕದಲ್ಲೇ ಕಟ್ಟಲಾಗಿದೆ ಇದೊಂದು ಅದ್ಭುತವಾದ ಕೋಟೆ. ಇದು ಪ್ರವಾಸಿಗರ ನೆಚ್ಚಿನ ತಾಣವಾಗಿದೆ. ಸುತ್ತಲೂ ತೆಂಗಿನ ಮರಗಳಿಂದ ಆವೃತವಾಗಿದೆ. ಅಲ್ಲದೆ ಅರೇಬಿಯನ್ ಸಮುದ್ರವು ಕೂಡ ಇಲ್ಲಿ ಅತ್ಯಂತ ರಮಣೀಯವಾಗಿ ಗೋಚರವಾಗುತ್ತದೆ. ಇಲ್ಲಿನ ಪಶ್ಚಿಮ ದಿಕ್ಕಿಗೆ ಬಂದರೆ ಅದ್ಭುತವಾದ ಸೂರ್ಯಾಸ್ತವನ್ನು ಕೂಡ ನೀವು ನೋಡಬಹುದು. ಚಂದ್ರಗಿರಿ ಕೋಟೆಯು ಶಿವಪ್ಪ ನಾಯಕನಿಂದ 17ನೇ ಶತಮಾನದಲ್ಲಿ ಕಟ್ಟಲಾಯಿತು. ಈ ಕೋಟೆಯು ತನ್ನದೇ ಆದ ವಿಶೇಷ ಇತಿಹಾಸವನ್ನು ಕೂಡ ಹೊಂದಿದೆ. 100 ವರ್ಷಗಳ ಹಿಂದೆ ಚಂದ್ರಗಿರಿ ನದಿಯು ಕೊಳತುನಾಡು ಹಾಗೂ ತುಳುನಾಡು ಈ 2 ಸಾಮ್ರಾಜ್ಯಗಳ ಗಡಿ ಪ್ರದೇಶವಾಗಿತ್ತು. ಈ 2 ಸಾಮ್ರಾಜ್ಯಗಳು ಅತ್ಯಂತ ಬಲಿಶಾಲಿಯಾಗಿದ್ದವು. ಯಾವಾಗ ವಿಜಯನಗರ ದೊರೆ ತುಳುನಾಡನ್ನು ತನ್ನ ವಶಕ್ಕೆ ತೆಗೆದುಕೊಂಡನೋ ಅಂದಿನಿಂದ ಚಂದ್ರಗಿರಿಯು ವಿಜಯನಗರಕ್ಕೆ ಸೇರುತ್ತದೆ. 16ನೇ ಶತಮಾನದ ಹೊತ್ತಿಗೆ ವಿಜಯನಗರ ದೊರೆ ತಮ್ಮ ಶಕ್ತಿಗಳನ್ನು ಕಳೆದುಕೊಳ್ಳುತ್ತಾರೆ. ನಂತರ ಚಂದ್ರಗಿರಿ ಪ್ರದೇಶವು ಸ್ವತಂತ್ರಗೊಂಡು ರಕ್ಷಣೆಗಾಗಿ ಚಂದ್ರಗಿರಿ ಕೋಟೆಯನ್ನು ನಿರ್ಮಿಸಲಾಯಿತು. ಕೊನೆಗೆ ಈ ಚಂದ್ರಗಿರಿ ಕೋಟೆಯು ಬ್ರಿಟಿಷ್ ಕೈಗೆ ಸೇರುತ್ತದೆ. ಇದೀಗ ಚಂದ್ರಗಿರಿ ಕೋಟೆ ಪಾಶ್ಚಶಾಸ್ತ್ರ ಇಲಾಖೆಯಿಂದ ಸಂರಕ್ಷಿಸಲ್ಪಡುತ್ತದೆ. ಈ ಕೋಟೆಯು ಕಾಸರಗೋಡಿನಿಂದ ಸುಮಾರು 7 ಕಿಲೋಮೀಟರ್ ದೂರದಲ್ಲಿದೆ. ಸ್ನೇಹಿತರೆ, ಒಂದು ವೇಳೆ ನೀವು ಕಾಸರಗೋಡು ಮಂಗಳೂರಿಗೆ ಹೋದರೆ ನಾನು ಈ ಮೇಲೆ ಹೇಳಿರುವಂತಹ ಪ್ರವಾಸಿ ಸ್ಥಳಗಳನ್ನ ದಯವಿಟ್ಟು ಭೇಟಿ ಕೊಡಿ. ಅಲ್ಲಿಯವರೆಗೆ ಜೈ ಹಿಂದ್, ಜೈ ಕರ್ನಾಟಕ ಮಾತೆ.